ಇದು ಲೆಕ್ಕ ಹಾಕಿ ಹಿಂದೂ ಫ್ಲಾಗ್ ನೋಡೋದು ಇದು ಮೂಲಕ ಅಲ್ಲ ವಿಷಯಾಂತರ ಬೇಡ. ಮಾಡಿಟ್ಟಿದ್ದೇನೆ. ನಾಳೆ ನನ್ನನ್ನು ಹೇಳಿದ್ರೆ ನಾನು ಇಂದ್ರ ಹೆಗ್ಡೆ ಅವ್ರನ್ನ ಹೇಳಿದ್ದು ಅದಕ್ಕೆ ದಾಖಲೆ. ಸರಿ ಸರಿ. ಕಮ್ಯುನಿಸ್ಟ್ ಅಂತ ಪದ ಬಳಕೆ ನಿಮ್ಗಲ್ಲ ಅಂತ ಹೇಳಿ ಯಾರು ಕೇಳೋಕೆ? ನಾನು ಹೇಳ್ತೇನೆ, ನನ್ನ ಹತ್ರ ರೆಕಾರ್ಡ್ ಇದೆ. ಸರ್ ನನ್ನ ಯಾವ ಲೇಖಕರನ್ನು ಕಮ್ಯುನಿಸ್ಟ್ ಅಂತ ಹೇಳಿ ಹೀನಾಯ ಮಾಡೋ ತಪ್ಪು. ಲೇಡೀಸ್ ಅಂದ್ರೆ ಇವರಿಗೆ ನಾಲಿಗೆ ಹೆಂಗ ಬೇಕಾದ್ರೆ. ಓಕೆ ಮೇಡಮ್, ಈಗ ನಾವು ವಿಷಯಾಂತರ ಮಾಡೋದು ಇನ್ನೂ ದಯವಿಟ್ಟು ಬೇಡ. ಇರೋ ಸಮಯವನ್ನು ಸದಾವಕಾಶ ಅಂದ್ರೆ ಸದ್ಬಳಕೆ ಮಾಡ್ಕೊಳ್ಳೋಣ. ಸರ್ ನೀವು ಹೇಳಿ ಸರ್. ಸೊ ಈಗ ನನ್ನ ಮನೆ ದೈವ ಅದು, ಸೊ ನನ್ನ ಬೌಂಡ್ರಿ ದಾಟಿ ಬೇರೆಯವ್ರಿಗೆ ಮಾತಾಡಬಾರ್ದು ಅಥವಾ ಅಭಯ ಕೊಡಬಾರ್ದು, ಹರಕೆ ತೀರಿಸಬಾರ್ದು ಅನ್ನುವಂತಹ ಕಟ್ಟುಪಾಡು ಇಲ್ಲ ಅಲ್ವಾ? ದೈವ ಎಲ್ಲರಿಗೂ ದೈವ ಇರಬಾರ್ದು. ಆದ್ರೆ ಮನೆತನದ ದೈವ ಅಂತ ಹೇಳೋದಕ್ಕೆ ಒಪ್ಕೊಳ್ತೀನಿ. ಅಲ್ಲಿನ ಹೆಚ್ಚಿನ ಆದ್ಯತೆ ಇದೆ. ಬಂದವರು ದೈವ ಅಂತ ಹೇಳಿದಾಗ ಪ್ರಾರ್ಥನೆ ಮಾಡೋದು ಮಾಡೇ ಮಾಡ್ತಾರೆ. ಮಾಡಿದಾಗ ಉತ್ತರ ದೈವ ಕೊಟ್ಟು ಮನೆತನದ ದೈವಕ್ಕೆ ಬೇರೆಯವ್ರು ಹೋದ್ರೆ ತಪ್ಪಾಗುತ್ತೆ? ಹೋಗುದು ತಪ್ಪಾಗೋದಿಲ್ಲ. ಯಾಕಂದ್ರೆ ದೈವದ ಮೇಲೆ ನಂಬಿಕೆ ಇದ್ದವರು ಹೋಗ್ತಾರೆ. ಸಾಮಾನ್ಯವಾಗಿ ಹೇಳ್ತಾರದು ಮಾಡಬಾರ್ದು. ಅಲ್ಲ, ಮನೆತನ ಅಂತ ಹೇಳಿದಾಗ ಮನೆತನದವರು ಕರಿಬೇಕಾದವರಿಗೆಲ್ಲ ಮನೆತನದವರು ಅಂತ ಹೇಳಿದಾಗ ಮನೆತನದವರಿಗೆಲ್ಲ ಕರೀತಾರೆ ಅಷ್ಟೇ. ಮತ್ತೆ ಇನ್ವಿಟೇಷನ್ ಕೊಟ್ಟು ಊರಿನವರೆಲ್ಲ ಬನ್ನಿ ಅಂತ ಕರೆಯುವುದಿಲ್ಲ. ಅವರಿಗೆ ಬೇಕಾದವರನ್ನು ಕರೀತಾರೆ. ಬಂದಾಗ ಸಹಜವಾಗಿ ದೈವ ಅಂತ ಹೇಳಿ ನಂಬಿಕೆ ಇದ್ದವರು ಅವರವರ ಪ್ರಾರ್ಥನೆ ಕರೆದವರು ಬರ್ಬೋದು. ದಯಾನಂದ ಅವರು ಅವ್ರು ಮಾತಾಡ್ತಾ ಇದ್ದಿದ್ದು ಏನಪ್ಪಾ ಅಂತ ಹೇಳಿದ್ರೆ, ಗೊತ್ತಿಲ್ಲದೆ ಒಂದು ತಪ್ಪಾಗಿದೆ ಕಾಂತಾರ ಸಿನಿಮಾದಲ್ಲಿ ದೈವವನ್ನ ಪ್ರದರ್ಶನ ಮಾಡಿರೋದು, ಅದು ಮಾಡ್ಕೂಡ್ದು ಅಂತ ಹೇಳಿದ್ರು. ಆಮೇಲೆ ಇದೇ ವಿಚಾರ ನಾವು ಪ್ರಸ್ತಾಪ ಮಾಡೋದಾದ್ರೆ, ಹಿಂದೆ ದೈವನೇ ಅವ್ರಿಗೆ ಅಭಯ ಕೊಟ್ಟಿದೆ, ನೀನ್ ಮುಂದಕ್ಕೆ ನಡಿ, ಯಾವುದೇ ರೀತಿಯ ಸಮಸ್ಯೆ ಇಲ್ಲದ ರೀತಿಯಲ್ಲಿ ನಡೆಸ್ಕೊಂಡು ಹೋಗು, ನಾನು ನಿನ್ ಜೊತೆ ಇರ್ತೀನಿ, ಸಿನಿಮಾದಲ್ಲಿ ಜೊತೆಲಿ ಇರ್ತೀನಿ ಅಂತ. ಬಟ್ ಒಂದು ಗುಂಪು ದಂಗೆ ಹೇಳುತ್ತೆ, ನೋ ತೋರಿಸ್ಕೂಡ್ದು, ತಪ್ಪಾಗತ್ತೆ, ನಮ್ಮ ಭಾಗದ ಸಂಸ್ಕೃತಿಯನ್ನ ಈ ರೀತಿ ಪ್ರದರ್ಶನ ಮಾಡಬಾರ್ದು ಅಂತ. ಏನ್ ನಿಮ್ಮ ಮೇಡಮ್? ಕಾಂತಾರ ಮೊದಲು ತೋರಿಸಿದ್ದಲ್ಲ, ಇದಕ್ಕಿಂತ ಮೊದಲೇ ಅನೇಕ ಸಿನಿಮಾಗಳಲ್ಲಿ ಬಂದಿದೆ. ಇನ್ನೊಂದು ಈಗ ನೋಡಿ ಹೇಳಿದಲ್ಲ, ಈಗ ಇದನ್ನ ವೇದಿಕೆಗಳೆಲ್ಲ ಪ್ರದರ್ಶಿಸಿದ್ರು ಅನಂತರ ಅಂತ ಹೇಳುದು. ಅದು ಗಮನಕ್ಕೆ ಬಂದದ ಅನಂತರ, ಯಾಕಂದ್ರೆ ಇಂಟರ್ನೆಟ್ ಯುಗ ಬಂತು. ನಾನು ಸಣ್ಣಗಿರುವಾಗ, ನಾನು BSc ಯಲ್ಲಿರುವಾಗಲೇ ಒಂದು ಭೂತಕೋಲವನ್ನು ಛದ್ಮವೇಷ ಮಾಡಿದ್ದುಂಟು. ಅದನ್ನು ಹಾಸ್ಯವಾಗಿ ತಗೊಂಡಿದ್ರು. ಆವಾಗ ಪ್ರೈಸ್ ಕೂಡ ಬಂದಿತ್ತು ಉಜಿರೆಯಲ್ಲಿ. ಆಗ ಯಾರು ವಿರೋಧಿಸಲಿ, ಯಾಕಂದರೆ ನಮ್ಮಲ್ಲಿ ನಾವು ಅದನ್ನು ಎಂತ ದೊಡ್ಡ ದೃಷ್ಟಿಯಿಂದ ನೋಡ್ತಾ ಇದ್ವಿ. ಸಣ್ಣತನದಿಂದ ನೋಡ್ತಿರ್ಲಿಲ್ಲ, ಅದನ್ನು ಅವಮಾನ ಮಾಡಿದ್ದು ಅಂತ ನೋಡ್ತಿರ್ಲಿಲ್ಲ. ಛದ್ಮವೇಷ ಒಂದು ಹಾಸ್ಯ ಆಗಿ ಅದನ್ನು ದೈವವನ್ನು ಮಾಡಿ ಫ್ಯಾನ್ಸಿ ಡ್ರೆಸ್ ಅಲ್ಲಿ ಇತ್ತು, ತೋರಿಸಿತ್ತು. ಈಗಲೂ ತೋರಿಸ್ತಾರೆ. ಈಗ ಮಾತ್ರ ದೊಡ್ಡ ಗಲಾಟೆ ಆಗ್ತಾ ಇದೆ, ನಮ್ಮದನ್ನ ವೇದಿಕೆಯಲ್ಲಿ ತೋರಿಸಬಾರ್ದು ಅಂತ. ತೋರಿಸುದು ತಪ್ಪು ಸರಿಯೋ ಅದು ನಂತರದ್ದು, ಬಟ್ ತೋರಿಸ್ತಾ ಇದ್ದು ಮೊದಲಿಂದ ಇತ್ತು. ತಿಳಿದವರು ತಮ್ಗೆ ಗೊತ್ತಿದೆ ಅಂತ ತಿಳುವಳಿಕೆಯನ್ನು ಹೇಳುವಂಥ ಪ್ರದರ್ಶನಗಳು ನಡೀತಾ ಇದೆ. ಹಾಗೆಂತ ವೈಯಕ್ತಿಕವಾಗಿ ಯಾರಿಗೂ ಹೇಳುವುದಿಲ್ಲ. ಕಾಂತಾರ ಪ್ರದರ್ಶನಗೊಂಡ ನಂತರ ರಾಜ್ಯ ಕರಾವಳಿಗೆ ಮಾತ್ರ ಅಲ್ಲ, ರಾಜ್ಯಕ್ಕೆ ಮಾತ್ರ ಅಲ್ಲ, ರಾಷ್ಟ್ರಕ್ಕೆ ಮಾತ್ರ, ಪ್ರತಿಯೊಬ್ಬರು ವಿಶ್ವಕ್ಕೆ ಸಮೇತ. ಇವತ್ತು ನನ್ನಲ್ಲಿ ಬಹಳಷ್ಟು ಮಂದಿ ಕೇಳಿದವರಿದ್ದಾರೆ, ಊರಿಗೆ ಅಂತ ಸಮಯದಲ್ಲಿ ಹೋದಾಗ ಹೇಳಿ ನಾನು ಬರಬೇಕು, ನಮಗೆಲ್ಲ ಹೌದು. ಈಗ ನಾನೇ ಎಷ್ಟೋ ಜನ ಕೇಳ್ತಾರೆ ನನ್ನ ಹತ್ರ, ಭೂತಕೋಲ ಆಗುವಲ್ಲಿ ನನಗೆ ಮಾಹಿತಿ ತಿಳಿಸಿ ಮೇಡಮ್, ನಾವು ಹೋಗ್ತೇವೆ, ನಾನು ಮಾತನಾಡಿ ಕಳಿಸ್ತೇನೆ, ಯಾಕಂದ್ರೆ ಈ ತರ ಎಲ್ಲ ಗಲಾಟೆ ಆಗುದು ಬೇಡ ಅಂತ ಮನೆ ಮಂದಿ ಹತ್ರ ಮಾತನಾಡಿ ಕನ್ಫರ್ಮ್ ಮಾಡಿ ಇಲ್ಲಿ ನೋಡ್ಲಿಕ್ಕೆ ಕಳಿಸ್ತೇನೆ. ಈಗ ನಾನು ಹೇಳಿದ್ದೇನೆ, ಕೆಲವರಿಗೆ ನಾಡಿದ್ದು 19ಕ್ಕೆ ಬನ್ನಿ ಕಾರ್ಕಳಕ್ಕೆ, ಯಾಕಂದ್ರೆ ನನ್ನದೇ ಉಪನ್ಯಾಸ ಇದೆ, ನನ್ನದೇ ಪ್ರೊಫೆಸರ್ ಮನೆ, ಹಾಗೆ ನಾನು ಗ್ಯಾರಂಟಿ ಕೊಡ್ತೇನೆ, ನೀವು ಬನ್ನಿ ಅರಿಕೆ ಮಾಡ್ಬೋದು. ಯಾಕಂದ್ರೆ ಎಲ್ಲೆಲ್ಲೋ ಕಳಿಸ್ಲಿಕ್ಕೆ ನಮಗೆ ಭಯ ಆಗ್ತದೆ, ಈ ತರ ಅವರ ಹೊರಗಿನಿಂದ ಬಂದವರ ಮೇಲೆ ಇದಾದ್ರೆ ತೊಂದರೆ ಆದ್ರೆ ಅಂತ ಹೇಳಿ. ಬಟ್ ತುಂಬಾ ಜನ ಆಸಕ್ತಿಯಿಂದ ಕೇಳ್ತಾರೆ, ಬರ್ತಾರೆ. ಪ್ರಶ್ನೆ ಇವ್ರು ಹೇಳಿದಕ್ಕೆ ನಾನು ಕೇಳ್ತಾ ಇದ್ದೀನಿ, ಈಗ ನನ್ನ ಮನೆ ದೈವನ ಬಿಟ್ಟು ನಾನು ಬೇರೊಂದು ದೈವಕ್ಕೆ ಕೈ ಮುಗಿದ್ರೆ ಅದು ಅಪಚಾರ ಇಲ್ಲ? ದೈವಗಳಲ್ಲಿ ನಂದು ನಿಮ್ದು ಅಂತ ಇಲ್ಲ. ಆದ್ರೆ ಕುಟುಂಬದಲ್ಲಿ ಕುಟುಂಬದವರು ನಮ್ಮ ದೈವ ಅಂತ, ಅದು ಯಾವ ದೈವ ಇದೆಯೋ ಅದೇ ದೈವ ಇನ್ನೊಂದು ಕಡೆಯಲ್ಲೂ ಗುಡಿ ಕಟ್ಟಿರ್ತಾರೆ. ಅವರಿಗೆ ಸೀಮಿತ ಅವರ ಕುಟುಂಬದ ದೈವಗಳು. ಶಿವ ಎಲ್ರಿಗೂ ಒಂದೇ, ಹಲವಾರು ಹೆಸರುಗಳನ್ನ ಇಟ್ಕೊಂಡು ಬೇರೆ ಬೇರೆ ದೇವಸ್ಥಾನ. ಸರಿಯಾಗಿ ಹೇಳಿದ್ರಿ, ಸರಿಯಾಗಿ. ಹಾಗೆ ದೈವಗಳು, ದೈವ ಒಂದೇ, ಅದೇ ದೈವಕ್ಕೆ ಪಂಜುರ್ಲಿ ದೈವನ ಅವರು ಆರಾಧನೆ ಮಾಡ್ತೇವೆ, ನಾವು ಆರಾಧನೆ ಮಾಡ್ತೇವೆ. ನಾಗಬ್ರಹ್ಮನೇ ಎಲ್ಲಾ ಕಡೆ ಆರಾಧನೆ ಮಾಡ್ತಾರೆ. ಮತ್ತು ಜಾರಂದಾಯ, 2 ಟೈಪ್ಸ್ ಅಲ್ವಾ? ಇವ್ರು ಹೋಗಿರೋದು ಜಾರಂದಾಯ. ಅಂದ್ರೆ ಅಲ್ಲಿ 3 ದಿವಸದ ನೇಮ್ ಆಗ್ತಾ ಇತ್ತು, ಜಾರಂದಾಯ ಮುಗಿದೆ. ಇವರು ಹೋದ ದಿವಸ ಪಂಜುರ್ಲಿ. ಬೇರೆ ಬೇರೆ ದೈವಗಳು, ರಾಮನಿಗೂ ಕೃಷ್ಣನಿಗೂ ಏನು ವ್ಯತ್ಯಾಸ ಕೇಳಿದ್ರೆ ಈಗ ನೋಡಿ, ದೈವಗಳಲ್ಲಿ ಡಿಫರೆನ್ಸ್ ಇದೆ. ಪ್ರತಿಯೊಬ್ಬರು ಸಮೇತ ನಂಬುವ ದೇವತೆಗಳು 106. ವಿಶೇಷವಾಗಿ ಅವರ ನಂಬಿಕೆ ಕೆಲವು ಸೀಮಿತವಾಗಿರುತ್ತೆ. ಈ ಭೂತಾರಾಧನೆಗಳಲ್ಲಿಯೂ ಅಷ್ಟೇ, ಕೆಲವರಿಗೆ ಅವರವರ, ಕೆಲವರು ರಾಮನ ಅನುಯಾಯಿಗಳೇ ಇರ್ತಾರೆ, ಕೆಲವು ಕೃಷ್ಣ, ಕೆಲವು ಸುಬ್ರಹ್ಮಣ್ಯನೇ. ಹಾಗೆ ಇಲ್ಲಿ ಪಂಜುರ್ಲಿಯನ್ನೇ ನಂಬುವವರು, ಇದನ್ನೇ ನಂಬುವವರು, ಗುಳಿಗನನ್ನೇ ನಂಬುವವರು ಇರ್ತಾರೆ. ಯಾವ ದೈವಗಳ ಬಗ್ಗೆ ಯಾರಿಗೂ ಅಪನಂಬಿಕೆ ಇಲ್ಲ. ಆದ್ರೆ ಕೆಲವರಿಗೆ ಕೆಲವುದ್ರ ಬಗ್ಗೆ ವಿಶೇಷವಾಗಿ ಹೇಳೋದು, ದೈವದ ಬಗ್ಗೆ ನನಗೆ ನಂಬಿಕೆ ಇದೆ, ದೈವ ನರ್ತಕನ ಮೇಲೆ ಇಲ್ಲಿ ಅನುಮಾನ ಇದೆ, ಯಾಕೆ ಮಾತಾಡಿದ್ರು, ಬೇರೆ ಊರಿನ ವೃಷಭ್ ಅಲ್ಲಿಗೆ ಬಂದು ಕೇಳಿ ಸುಮ್ನೆ ನಿಂತಿದ್ದಂತವ್ರಿಗೆ ನಿನ್ ಮನ್ಸಲ್ಲಿ ಹಿಂಗಿದೆ ಅಲ್ವಾ, ನಾನು ನಿನ್ ಜೊತೆ ಇರ್ತೀನಿ ಬಿಡು ಅಂತ ಭವಿಷ್ಯ ನುಡಿದಿದೆ ಸುಳ್ಳು. ಸೊ ನನ್ಗಲ್ಲಿ ದೈವ ನರ್ತಕನ ಮೇಲೆ ಅನುಮಾನ ಇದೆ. ದೈವ ಕಟ್ಟಿದ ಮೇಲೆ ದೈವದ ನುಡಿ ಬಗ್ಗೆ ನಾವು ಸಂಶಯ ತಾಳ್ಬಾರ್ದು. ದೈವದ ಬಗ್ಗೆ ದೈವವೇ ಮಾತಾಡೋದು. ಗಗ್ಗರ ಕಟ್ಟಿದ ಮೇಲೆ ಆ
ವ್ಯಕ್ತಿ ಮನುಷ್ಯನಲ್ಲ, ಆ ವ್ಯಕ್ತಿ ದೈವ, ಆತ ನುಡಿಯುವ ಮಾತೆಲ್ಲ ದೈವದ್ದು ಅಂತ ನಂಬಿ ನಾವು ನಡ್ಕೊಳ್ಳೋದು. ಗಗ್ಗರ ಕಟ್ಟಿದ ಅದು ಪ್ರಶ್ನಾತೀತ. ಆ ಸಮಯದಲ್ಲಿ ನುಡಿದಿದ್ದಲ್ಲ ಸತ್ಯ, ಅವರ ಮಾತುಗಳಲ್ಲ, ದೈವದ ಮಾತು. ಅಣಿ ಬಿರಿಯುವುದು ಅಂತ ಒಂದು ಗಡಿ ಕಪ್ಪಣೆ ಆಗಿ ಒಂದು ಅಣಿ ಬಿರಿಯುವುದು ಅಂತ ಇದೆ, ಅಲ್ಲಿ ತನಕ ಅವರು ದೈವ. ಗಗ್ಗರ ಕಟ್ಟಿದ ನಂತರ ಅವರು ದೈವ, ಅದು ಮುಗಿಯುವ ತನಕ, ಇಷ್ಟು ಅಂತ ಇಲ್ಲ, ಮುಗಿಯುವ ತನಕ 2-3 ದಿನ ಆಗುದು ಇದೆ ಮುಗಿಲಿಕ್ಕೆ. ಅವರ ಅದು ಸಾಮರ್ಥ್ಯ ಮೆಚ್ಚಬೇಕಾದ್ದು ಮಾತ್ರ. ಕಟ್ಟಿದ ನಂತರ ತುಂಬಾ ಜನ ಎಲ್ಲ ಬಂದಾಗ 2-3 ದಿವಸ ಆಗುದು ಉಂಟಲ್ಲೇ. ಇಲ್ಲಿ ಒಂದು ಈ ಕಡೆ ನೆಟ್ಟಾರಲ್ಲಿ ಅಲ್ಲೊಂದು ಹಾಗೆ ಆಗ್ತದೆ ಹೇಳ್ತಾರೆ, ತುಂಬಾ ದಿವಸ ಆಗ್ತದೆ ಅಂತ. ಅದು ನಂತರದ್ದು ದೈವ ಗಗ್ಗರ ಕಟ್ಟಿದಲ್ಲಿಂದ ಗಗ್ಗರ ಬುಳ್ಳಿ ಅಂತ ಆಗ್ತದೆ. ಆ ಪ್ರೊಸೆಸ್ ಇಂದ ಅಣಿಯನ್ನು ಬಿರಿಯುವುದು ಹೇಳ್ತೇವೆ, ಬಿರಿಯುವುದು ಅಂತ ಹೇಳಿ ಅಣಿಯನ್ನು ತೆಗಿತಾರೆ. ಅಲ್ಲಿ ತನಕ ಆತ ಆಡುವ ಮಾತೆಲ್ಲ ದೈವದ್ದು, ನಾವು ದೈವ ಅಂತಲೇ ಸ್ವೀಕಾರ ಮಾಡಿ, ಅದು ಪ್ರಶ್ನಾತೀತ. ಹಾಗಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಸಾಲ್ವ್ ಆಗದ ಸಮಸ್ಯೆಗಳು ದೈವದ ಎದುರು ಸಾಲ್ವ್ ಆಗಿವೆ. ದೈವ ಹೇಳಿದ ಅಂತಿಮ, ಅದನ್ನು ಒಪ್ಪಿಕೊಂಡು ನಡ್ಕೊಂಡಿದ್ದಾರೆ. ಅಲ್ಲ, ನಂದು ಇಷ್ಟೇ ಮೂಲ ಪ್ರಶ್ನೆ, ಇದು ಕನ್ಫ್ಯೂಸ್ ಆಗಬೇಡ. ಸ್ಟಾರ್ಟಿಂಗ್ ಹೇಳಿದ್ದೇನೆ, ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳ್ತಾ ಇರೋದು. ನನ್ನ ಒಂದು ಅನಿಸಿಕೆ ಅಲ್ಲ, ನನ್ನ ಒಂದು ಗೊತ್ತಿರುವಂಥ ಮಾಹಿತಿ ಅಷ್ಟೇ. ಒಂದು ಸಲ ಅವನು ನೀವು ಏನು ಹೇಳಿದ ಹಾಗೇನೆ ದೈವ ಕಟ್ಟಿದಾಗ ಅವನ ಬಾಯಲ್ಲಿ ಏನು ಬರುತ್ತೋ ಅದನ್ನೆಲ್ಲ ಅವನು ದೈವದ ಬಾಯಿಂದ ಬರುವಂಥದ್ದೇ ಅಂತೇಳಿ. ಒಂದು ನನ್ನ ಮನೆ ದೈವದಲ್ಲಿ ಮತ್ತು ಕುಟುಂಬದಲ್ಲಿ ಅದು ಒಂದು ಕೆಲವು ಕಡೆ ಇದ್ದಿರ್ತೇವೆ, ಊರು ದೈವನೇ ಬೇರೆ. ಈ ಗ್ರಾಮಕ್ಕೆ ಆ ಗ್ರಾಮದವರೆಲ್ಲ ಹೋಗಿ ಅಲ್ಲಿ ಕೇಳ್ಕೊಬೋದು, ಇದು ಮಾಡ್ಬೋದು. ನನ್ನ ಮನೆ ಇದಕ್ಕೆ ನನಗೆ ಸಂಬಂಧಪಟ್ಟಿದ್ದು, ಬರೋರು ನಾವು ಬಂದರೆ ಅವ್ನಿಗೆ ಒಂದು ಮರ್ಯಾದೆ ಏನು ಕೊಡಬೇಕು ಅದು ಕೊಡೋದು, ಅಲ್ಲಿಗೆ ಮುಗಿಯುತ್ತೆ. ಒಂದಾರು ಶುಭ ಅಲ್ಲಿಗೆ ಹೋಗಿದ್ದು ಹರಕೆ ಹೇಳಿಬಿಟ್ಟು ಹೋಗಿರಬೇಕು. ಅದೇ ಆ ವಿಷಯ ಗೊತ್ತಿಲ್ಲ, ಅದಿಲ್ಲ, ಅದು ಬಿಟ್ಟು ಬಿಡಿ, ಅದು ಯಾರು ಬರ್ಬೋದು, ಅದು ಅವರ ವೈಯಕ್ತಿಕ ಅಭಿಪ್ರಾಯ, ಅಲ್ಲ ಅದು ಸಾರ್ವತ್ರಿಕ ಅಲ್ಲ. ಪಂಜುರ್ಲಿ ದೈವ ಅನ್ನೋದು ಉಡುಪಿಗೊಂದು ಮಂಗಳೂರಿಗೊಂದು ಅಂತಿರುತ್ತೆ. ಇಲ್ಲ, ಎಲ್ಲ ಕಡೆ ಪಂಜುರ್ಲಿ ಅಂದ್ರೆ ಇವ್ರು ಮಾತು ಕೇಳಿದ್ರೆ ನಂಗೆ ಅದೊಂದು ಅನುಮಾನ ಬರುತ್ತೆ ಸರ್. ಉಡುಪಿಯಲ್ಲೂ ಪಂಜುರ್ಲಿಗೆ ಆರಾಧನೆ ಇದೆ, ಮಂಗಳೂರಲ್ಲೂ ಇದೆ, ಕಾರವಾರದಲ್ಲೂ ಇದೆ, ಕಾಸರಗೋಡು ಇದೆ, ಎಲ್ಲ ಕಡೆ ಪಂಜುರ್ಲಿಗೆ ಆದ್ರೆ ಅವರವರ ಕುಟುಂಬಕ್ಕೆ ಇದಿದೆ. ನನ್ನ ಕುಟುಂಬದಲ್ಲಿ ಸತ್ತು ಹೋದ್ರೆ 16ನೇ ದಿವಸಕ್ಕೆ ಇದು ನಿಮ್ಮ ಬ್ರಾಹ್ಮಣರಲ್ಲಿ ಒಂದು ಬೇರೆ ಇದೆ, ನಮ್ಮರಲ್ಲಿ ಒಂದು ಇದೆ. ಅದು ವೈಯಕ್ತಿಕ ಅಭಿಪ್ರಾಯ, ಅದನ್ನ ಸಾರ್ವತ್ರಿಕವಾಗಿ ನಾನು ಸ್ವೀಕಾರ ಮಾಡಲಾರೆ. ನನಗೆ ಅದರ ಬಗ್ಗೆ ವಿರೋಧ ಇದೆ. ದೈವಕ್ಕೆ ನನ್ನ ದೈವ ಬೇರೆ, ನಿನ್ನ ದೈವ ಬೇರೆ ಅಂತೆಲ್ಲ. ನನ್ನ ಮನೆಯಲ್ಲಿ ನನ್ನ ಪಂಜುರ್ಲಿಯನ್ನು ಆರಾಧನೆ ಮಾಡುವಾಗ ಬೇರೆಯವರು ಬಂದು ಪ್ರಾರ್ಥನೆ ಮಾಡ್ಬೋದು. ಯಾವ ಕ್ಷಣದಲ್ಲಿ ದೈವ ನರ್ತಕ ದೈವವಾಗಿ ನುಡಿದಾಗ ಗಗ್ಗರ ಕಟ್ಟಿದ ಮೇಲೆ ನುಡಿಯುವ ಮಾತುಗಳೆಲ್ಲ ದೈವದ್ದು ಅಂತ ನಾವು ಅಲೌಕಿಕ ನೆಲೆಯಲ್ಲಿ ಸ್ವೀಕಾರ ಮಾಡಬೇಕು. ಇನ್ನು ಲೌಕಿಕ ನೆಲೆ ಆದ್ರೆ ಅದು ಬೇರೆ ಚರ್ಚೆ, ಈ ಪ್ಯಾನೆಲ್ ಆಗುದಿಲ್ಲ ಅದಕ್ಕೆ. ಓಕೆ, ವಿಚಾರ ಇದು ದೈವಾರಾಧನೆ ಬಗ್ಗೆ ನಡೀತಾ ಇದೆ, ಮಾತುಕತೆ ಮುಂದುವರ್ಸೋಣ.